ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ ಈಗಾಗಲೇ ಇರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತಂಡ ತನಿಖೆಯನ್ನ ಮುಂದುವರಿಸಿದೆ. ಈಗಾಗಲೇ ಹಾಸನ ಜಿಲ್ಲೆಗೆ 2 ಬಾರಿ ದಾಳಿಯನ್ನ ನಡೆಸಿ ಹಲವು ಮಹತ್ವದ ಸಾಕ್ಷ್ಯಗಳನ್ನ ಎಸ್ಐಟಿ ತಂಡ ವಶಪಡಿಸಿಕೊಂಡೋಗಿದೆ. ನಿನ್ನೆ ಹಾಸನ ಜಿಲ್ಲೆಯ 3 ಕಡೆಗಳಲ್ಲಿ ಎಸ್ಐಟಿ ತಂಡ ದಾಳಿಯನ್ನ ನೀಡಿ ಭೇಟಿಯನ್ನ ಮಾಡಿ ಒಂದ್ ಕಡೆ ಹಾಸನದ ಸಂಸದರ ನಿವಾಸ, ಹೊಳೆನರಸೀಪುರ ಪಟ್ಟಣದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ನಿವಾಸ, ಮತ್ತೊಂದು ಕಡೆ ಗನ್ನಿಕಡದ ಅವರ ತೋಟದ ಮನೆ, 3 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಸತತ 10 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಹಲವು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡೋಗಿದೆ. ನಾನಿವಾಗ ಹಾಸನದ ಆಸ್ತಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸದ ಮುಂಭಾಗ ಇದ್ದೇನೆ. ನೀವು ನೋಡ್ತಿರಬಹುದು, ಇಲ್ಲಿಗೆ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಹಲವು ಅಧಿಕಾರಿಗಳ ತಂಡ ಭೇಟಿ ನೀಡಿ ಹಲವು ಸಾಕ್ಷ್ಯಾಧಾರಗಳನ್ನ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ತಂಡ ಭೇಟಿ ನೀಡಿತ್ತು. ಒಂದ್ ಕಡೆ ಏನು ಮಹಿಳೆಯರು ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಸಂಬಂಧಪಟ್ಟಂತೆ ಏನು ದೂರನ್ನೇ ನೀಡಲಾಗಿದೆ, ಆ ದೂರಿನ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳನ್ನ ಎಸ್ಐಟಿ ತಂಡ ವಶಪಡಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಏನೀಗಾಗಲೇ 164 ಅಡಿಯಲ್ಲಿ ಮಹಿಳೆ ಕೂಡ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ನೀಡಿರ್ತಾರೆ, ಎಫ್ಐಆರ್ ನಲ್ಲಿ ದಾಖಲು ಮಾಡಿರ್ತಾರೆ. ಈ ದಾಖಲೆ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಲಾಗಿದೆ. ಆ ವಿಡಿಯೋ ರೆಕಾರ್ಡಿಂಗ್ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳನ್ನ ವಶಪಡಿಸಿಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿನ್ನೆ 6 ಗಂಟೆ ಸುಮಾರಿನಲ್ಲಿ ಬಂದಂತ ಎಸ್ಐಟಿ ತಂಡ 10 ಗಂಟೆಗಳ ಕಾರ್ಯಾಚರಣೆ ಮಾಡಿ ಹಲವು ಸಾಕ್ಷ್ಯಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಒಂದ್ ಕಡೆ ಬಯಾಲಜಿಕಲ್ ಎವಿಡೆನ್ಸ್ ಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಇಲ್ಲಿ ವಶಪಡಿಸಿಕೊಳ್ಬೇಕಾಗುತ್ತೆ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಗಂಭೀರವಾದಂತಹ ಆರೋಪ, ಅತ್ಯಾಚಾರ ಆರೋಪ, ಏನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ, ಏನು ವಿಡಿಯೋಗಳ ರೆಕಾರ್ಡಿಂಗ್ ಆಗಿದೆ, ಅವೆಲ್ಲವೂ ಕೂಡ ಹಾಸನದ ಬಹುತೇಕ ಸಂಸದರ ನಿವಾಸದಲ್ಲೇ ರೆಕಾರ್ಡಿಂಗ್ ಆಗಿರುವಂತದ್ದು ಅಂತ ಹೇಳಿ ದೊಡ್ಡ ಆರೋಪ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳು ಕೂಡ ಸಂಸದರ ನಿವಾಸವನ್ನ ವಶಪಡಿಸಿಕೊಳ್ಳಲಾಗಿದೆ. ನೋಡ್ತಿರಬಹುದು, ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಕಳೆದ 15 ದಿನಗಳಿಂದ ಕೂಡ ಸಂಪೂರ್ಣವಾಗಿ ಎಸ್ಐಟಿ ಅವರ ವಶಕ್ಕೆ ಪಡೆದುಕೊಂಡಿರುವಂತದ್ದು. ನಿನ್ನೆ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರಕ್ಕೆ ಏನು ದೂರ ದಾಖಲು ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವ ನಿಟ್ಟಿನಲ್ಲಿ ಎಸ್ಐಟಿ ತಂಡ ಭೇಟಿ ನೀಡಿತ್ತು. ಒಂದ್ ಕಡೆ ಏನು ಬಯಾಲಜಿಕಲ್ ಎವಿಡೆನ್ಸ್ ಗಳಲ್ಲಿ ಆಕೆಯ ಕೂದಲಾಗಿರ್ಬೋದು, ಆತನ ಕೂದಲಾಗಿರ್ಬೋದು, ಉಗುರು ಇರಬಹುದು, ಜೊತೆಗೆ ಆ ಹಾಸಿಗೆ ಸಂಬಂಧಪಟ್ಟಂತೆ ಆ ತಲೆದಿಂಬರಾಗಿರೋ ಬೆಡ್ಶೀಟ್ ಗಳನ್ನು, ಈ ಎಲ್ಲಾ ರೀತಿಯಾದಂತಹ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವ ನಿಟ್ಟಿನಲ್ಲಿ ಎಸ್ಐಟಿ ತಂಡ ಭೇಟಿ ನೀಡಿ 10 ಗಂಟೆಗಳು ಹೆಚ್ಚು ಕಾಲ ಭೇಟಿ ನೀಡಿ ಹೋಗಿರುವಂತದ್ದು. ಸದ್ಯಕ್ಕೆ ಮಾಹಿತಿ ಪ್ರಕಾರ ಏನು ಆ ರೂಮ್ ನಲ್ಲಿತ್ತು, ಸಂಸದ ನಿವಾಸದಲ್ಲಿ ರೂಮ್ ನಲ್ಲಿದ್ದಂತಹ ಬೆಡ್ಶೀಟ್ ಗಳಾಗಿರ್ಬೋದು, ಹಾಸಿಗೆ, ದಿಂಬು, ಈ ತರಂತ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದಂತೆ ಆ ಮೂಮೆಂಟ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದ್ದಂತ ಬೆಡ್ಶೀಟ್ಗಳು ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಎಸ್ಐಟಿ ತಂಡ ಹೋಗಿರುವಂತದ್ದು. ಕ್ಯಾಮರಾಮನ್ ಯಶಸ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.